ನಮಸ್ಕಾರ. ಕೆ ಐತಾಳ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಈರುಳ್ಳಿ ಆಲೂಗೆಡ್ಡೆ ಸೇರಿಸಿ ಮಾಡುವ ಕೂರ್ಮದ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಅದಕ್ಕೆ ಬೇಕಾಗುವ ಪದಾರ್ಥಗಳೆಂದರೆ ಒಂದು 3 ಸಣ್ಣ ಈರುಳ್ಳಿ, ಒಂದು ಅರ್ಧ ಕಪ್ ಬಟಾಣಿ ಮತ್ತು 2 ಆಲೂಗೆಡ್ಡೆ. ಇದನ್ನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಆಲೂಗೆಡ್ಡೆಯನ್ನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬಟಾಣಿ ಕೂಡ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 3 ಹಚ್ಚಿಟ್ಟ ಈರುಳ್ಳಿ. ಈಗ ನಿಮಗೆ ಮಸಾಲೆ ಪದಾರ್ಥಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇದು ನೋಡಿ: ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಒಣಮೆಣಸು ಒಂದು 3, ಖಾರಕ್ಕೆ ಹಸಿಮೆಣಸು ಕೂಡ ಒಂದು 5, ಒಂದು ಸಣ್ಣ ಕಪ್ಪಲ್ಲಿ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೇನೆ, ಜೀರಿಗೆ 1 ಸ್ಪೂನು, ಕೊತ್ತಂಬರಿ 1 ಸ್ಪೂನು, ತೆಂಗಿನ ತುರಿ 1/4 ಕಪ್ಪು, ಮತ್ತು ಪುಟಾಣಿ ಒಂದು ಸಣ್ಣ ಕಪ್ನ 1/4 ಕಪ್ಪು, ಮತ್ತು 1 ಸ್ಪೂನು ಕಾಳುಮೆಣಸು, ಸ್ವಲ್ಪ ಸೋಂಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಚಕ್ಕೆ, ಏಲಕ್ಕಿ 1-2, ಮತ್ತು ಪಲಾವ್ ಎಲೆ 1-2 ತುಂಡು, ಹುಳಿಗೆ ಲಿಂಬೆ ಹುಳಿ. ಈಗ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ಸಣ್ಣ ಬೌಲ್ನಲ್ಲಿ ತೆಂಗಿನ ತುರಿ, ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ. ಈಗ ನೋಡಿ, ಬೆಳ್ಳುಳ್ಳಿ, ಶುಂಠಿ ಕೂಡ ಹಾಕ್ಕೊಂಡಿದ್ದೇನೆ. ಈಗ ನಿಮಗೆ ತೋರಿಸಿದ ಪುಟಾಣಿ ಕೂಡ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಸೋಂಪು ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಕಾಳುಮೆಣಸು, ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1 ಚಕ್ಕೆ, ಏಲಕ್ಕಿ, ಖಾರಕ್ಕೆ ಹಸಿಮೆಣಸು, ಒಣಮೆಣಸು 2 ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ತುಂಬ ಒಳ್ಳೆಯದಾಗಿ ಬರ್ತದೆ ಇದು. ಇದನ್ನು ನಾನು ಗ್ರೈಂಡ್ ಮಾಡಿ ಈಗ ಅದನ್ನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಒಂದು ಸಣ್ಣ ಒಲೆಯಲ್ಲಿ ಬಾಣಲೆ ಇಟ್ಕೊಂಡು ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೇನೆ. ಯಾವುದೇ ಬ್ರ್ಯಾಂಡ್ ಆದ ಎಣ್ಣೆ ಆಗ್ಬೋದು. ಈಗ ಅದಕ್ಕೆ ನಾನು ಎಣ್ಣೆ ಕಾದಿದೆ. ಅದಕ್ಕೆ ಸೋಂಪು, ಕಟ್ ಮಾಡಿ ಇಟ್ಕೊಂಡಂಥ ಪಲಾವ್ ಎಲೆನ ಹಾಕ್ಕೊಂಡಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಅರ್ಧ ಇಟ್ಟಂಟ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ. ಇದು ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ನಾವು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಒಂದು ಹಂತಕ್ಕೆ ಬಂದಿದೆ. ಇದಕ್ಕೆ ನಾನು 1/4 ಸ್ಪೂನು ಅರಿಶಿನ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗಿ ಬರ್ತದೆ ಕುರ್ಮ. ನಿಮ್ಮ ಮನೆಯಲ್ಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈಗ ಇದಕ್ಕೆ ಹಚ್ಚಿಟ್ಟ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಇದನ್ನು ಊರಿನ ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನಾವು ಈರುಳ್ಳಿನ ಬೇಯಿಸ್ಕೋಬೇಕು. ಈಗ ನೋಡಿ, ಈರುಳ್ಳಿ ಒಳ್ಳೆ ಬೆಂದಿದೆ ಮಸಾಲೆ ಒಟ್ಟಿಗೆ. ಇದಕ್ಕೆ ನಾನು ಬೇಯಿಸಿದ ಅರ್ಧ ಕಪ್ಪು ಬಟಾಣಿನ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ನಾನು ಅರೆದ ಮಸಾಲೆಯ ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇನ್ನೂ ಸ್ವಲ್ಪ ನೀರನ್ನು ಕೂಡ ಬೆರೆಸ್ಕೊಳ್ತಾ ಇದ್ದೇನೆ. ಈಗ ಮೀಡಿಯಮ್ ಉರಿಯಲ್ಲಿ ನಾವು ಚೆನ್ನಾಗಿ ಬೇಯಿಸುವ. ಈಗ ಒಳ್ಳೆ ಪರಿಮಳ ಬರ್ತಾ ಇದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು
ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. 1 ಸ್ಪೂನು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೇನೆ. ಈಗ ಹುಳಿಗೆ ಲಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಬೇಯಿಸಿದ ಆಲೂಗೆಡ್ಡೆನ ಹಾಕ್ಕೊಂಡಿದ್ದೇನೆ. ಈಗ ಕುರ್ಮ ಒಂದು ಹಂತಕ್ಕೆ ಬಂದಿದೆ. ಹೀಗೆ ನಾವು ಒಂದು 5 ನಿಮಿಷ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳೋಣ. ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲ ಒಂದಿಗೆ ಆಗ್ತದೆ ನೋಡಿ. ಈಗ ಈ ರೀತಿ ಬಂದಿದೆ. ಈಗ ಕುರ್ಮ ರೆಡಿ ಆಯಿತು. ಇದನ್ನು ನಾವು ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗಿ ಬರ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೆಯದಾಗಿದೆ ನೋಡಿ.